ಗೈಸ್ ನೋಡಿ ಮನೇನ ಒಂದು ಕರ್ಕೊಂಬಂದೆ ಮನೆ ಹತ್ರ ಸಿಲಿಂಡರ್ ಹಾಕೊಂಬಂದ ಮುಂದೆ ಸೀಟ್ ಮೇಲೆ ನೋಡಿ ಗಲೀಜ್ ಹೆಂಗ್ ಮಾಡೋರೆ. ಸೀಟ್ ಮೇಲೆ ಒಂದು ಬ್ಯಾಗು, ಹಿಂದ್ಗಡೆ ಡಿಕ್ಕಿ ಒಂದೆರಡು ಬ್ಯಾಗು ನೋಡ್ರಿ. ಇಲ್ಲಿ ಆ್ಯಕ್ಚುಲಿ ಸಿಲಿಂಡರ್ ಹಾಕೊಂಡ್ ಬರಬಾರ್ದಿತ್ತು. ಸೊ ಸುಮ್ಮನೆ ಆನ್ ಮಾಡಿ ಹಿಂದೆ ನೋಡಿ, ಇಲ್ಲಿ ಹಿಂದೆ ಅಂತ ಗಲೀಜ್ ಮಾಡಿ ಇಕ್ಕೋರು ಮ್ಯಾಟ್ ಮೇಲೆ. ಏನು ಏರ್ಪೋರ್ಟ್ ಡ್ಯೂಟಿ ಕೂಡ ತಿರ್ಗಾ ಓಲಾದಲ್ಲಿ ಬಡ್ಡಿ ಮಗ 2.5 ಕಿಲೋಮೀಟರ್ ಪಿಕಪ್ ಹತ್ರ ಬಂದ್ಬಿಟ್ಟೆ. 900 ಮೀಟರ್ ಇತ್ತು, ಕ್ಯಾನ್ಸಲ್ ಮಾಡಾಕ್ತಾವ್ರೆ. ಯಾಕೋ ಫೇಕ್ ಡ್ಯೂಟಿಗಳು ಅಂತ ಅನಿಸ್ತಾ ಇತ್ತು. ನಮ್ಮ ಕಿತಾಪತಿ ಡ್ರೈವರ್ಗಳೇ ಕುತ್ಕೊಂಡು ಕೆಲಸಗಳೇ ಮಾಡ್ತಾ ಇರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಗೋ ವ್ಲಾಗ್ಸ್. ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿರೋ ಅನ್ಕೊಳ್ತೀನಿ. ಇವತ್ತು ಕ್ಯಾಮ್ರಾ ತಂದಿಲ್ಲ, ಮತ್ತೆ ಇವನ್ನ ಅನ್ಕೊಂಡಿರ್ತೀರ ಇವತ್ತು ಏನು ಬೆಳಗ್ಗೆ ಮಾಡ್ತಾನೆ, ಯಾವತ್ತು ಬೆಳಗ್ಗೆ ಮಾಡ್ತಾನೆ ಅನ್ನೋ ಡ್ಯೂಟಿ ಅಂತ ಅನ್ಕೊಂಡಿರ್ತೀರಾ. ಸೊ ಗೈಸ್ ಏನಾಯ್ತು ಅಂದ್ರೆ ನೆನ್ನೆ ಬಂದ್ಬಿಟ್ಟು ನೈಟು ಮಲಗಿದ್ದವನು ಮನೇಲಿ ಎಬ್ಬರಿಸ್ತೀವಿ ಅಂದ್ಬಿಟ್ಟು ಮಲಗಿದ್ದೀನಿ, ಬಟ್ ಎಬ್ಬರ್ಸೇ ಇಲ್ಲ. ಸೊ ಅದರಿಂದ ಡ್ಯೂಟಿ ಮಾಡೋಕ್ಕಾಗಿಲ್ಲ ನನ್ನ ನೈಟು. ಇವಾಗ ಬಂದ್ಬಿಟ್ಟು ಬೆಳಗ್ಗೆ ಬರ್ತಿರ್ಲಿಲ್ಲ. ಯಾವುದೋ ಒಂದು ಮನೆ ಆಯ್ತಾನೆ ನನ್ನ ಡ್ಯೂಟಿ ಬಂತು. ಯಾವುದು JP ನಗರ ಜಯನಗರ ಗೈಸ್. ಇದು ಮನೆಯಿಂದ 50 ಕಿಲೋಮೀಟರ್ ಡ್ರಾಪು. ಕರ್ಕೊಬಂದು ಡ್ರಾಪ್ ಮಾಡಿ ಹಿಂಗೆ ನೋಡಿರ್ತೀರ ಗಿಲೆಂಡ್ರೆಲ್ಲ ಹಾಕೊಂಡ್ಬಂದಿಲ್ಲ. ಲಗೇಜ್ ಸ್ವಲ್ಪ ರ್ಯಾಪಿಡಲ್ಲಿ ಬಿದ್ದಿದ್ದು 50 ಕಿಲೋಮೀಟ್ರಿಗೆ 700 ರೂಪಾಯಿ 720 ರೂಪಾಯಿ ತೋರಿಸಿದ್ದ. ನಾನು ಬಂದ್ಬಿಟ್ಟು ಎಷ್ಟು ಇಸ್ಕೊಂಡೆ ಅಂದರೆ 1000 ರೂಪಾಯಿ ತೊಗೊಂಡೆ. ಏನಕ್ಕಂದ್ರೆ ಲಗೇಜ್ ಎಲ್ಲ ಹಾಕೊಂಡು ಸ್ವಲ್ಪ ಗಲೀಜೆಲ್ಲ ಇತ್ತು ನೋಡಿ, ತೋರಿಸ್ತೀನಿ ಹಿಂದೆ ಗಲೀಜ್ ಮಾಡಿದ್ದಾರೆ. ಸ್ವಲ್ಪ ಮಣ್ಣಿಗಿನ್ನ ಜಾಸ್ತಿ ಐತೆ, ಕ್ಲೀನ್ ಮಾಡ್ಕೋಬೇಕು. ಸೊ ಅದಕ್ಕೆ ಜಾಸ್ತಿ ಇಸ್ಕೊಂಡೆ. ಲಗೇಜ್ ಹಿಂದ್ಗಡೆ 2 ಬ್ಯಾಗು ಮತ್ತು ಒಂದು ಸಿಲಿಂಡರ್ ಎಲ್ಲ ಹಾಕೊಂಡ್ಬಂದಿದ್ರು. ಸೊ ಹೆಂಗಿದ್ರು ಬಂದಿದ್ದೀನಲ್ಲ, ಒಂದೆರಡು ಡ್ಯೂಟಿ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು CNG ಒಂದು ಫುಲ್ ಟ್ಯಾಂಕ್ CNG ಇದ್ರೂ ತಿರ್ಗಾ CNGಗೂ ಹೊಲಿಸ್ಕೊಂಡು ತಿರ್ಗಿ ಒಂದು ನಮ್ಗೊಂದು 1000 ರೂಪಾಯಿ ನಿಂತ್ಕೊಳ್ಳೋ ಥರ ಅದು ಸಾಕು. ಸುಮ್ಮನೆ ಅಂತ ಕುತ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ. ಸೊ ಗಾಡಿ ಸೈಡ್ಗೆ ಹಾಕೋಬೇಕು ನೋಡಿ, ಇಲ್ಲಿ ಡ್ರಾಪ್ ಮಾಡಿದೆ ಗಾಡಿ ಸೈಡ್ಗೆ ಹಾಕೋಬೇಕು. ಹೋಗ್ತಾ ಇದ್ದೀನಿ, ಎಲ್ಲ ಜಾಗ ಇದನ್ನ ಎರಡು ಕಡೆ ಹಾಕೋಣ ಅಂತ. ಹೆವಿ ಒಂಥರ ಬಿಸಿ ಕಾವು ಗೈಸ್. ಏನು ಕುತ್ಕೊಳ್ಳೋಕ್ಕೆ ಆಗಲ್ಲ ಗಾಡೀಲಿ ಅನ್ಕೊಳ್ಳಿ, ಅಷ್ಟೊಂದು ಕಾವು. ಗಾಡಿ ಕ್ಲೀನ್ ಮಾಡಿಕೊಂಡು ನೋಡೋಣ ಗೈಸ್. ನೋಡ್ರಿ ಒಳಗಡೆ ಎಲ್ಲ ಗಲೀಜು ಮಾಡಿಕ್ಕೋರು, ಮಣ್ಣು ಕ್ಲೀನ್ ಮಾಡಿ ನಿಲ್ಸಿದ್ದೆ ಗಾಡಿನ ಈ ಥರ ಮಾಡಿಕ್ಕೋರೆ. ಒದರ್ಕೋಬೇಕು ಮ್ಯಾಟ್ನ. ಬನ್ನಿ ಮ್ಯಾಟ ನೀಟಾಗಿ ಒದರ್ಕೊಂಬೋಣ. ಎಷ್ಟು ಗಲೀಜು ಮಾಡೋರು ನೋಡ್ರಿ ಇಲ್ಲಿ. ಅದಕ್ಕೆ ಇಸ್ಕೊಂಡಿದ್ದು 300 ರೂಪಾಯಿ ಎಕ್ಸ್ಟ್ರಾ. ಸಿಲಿಂಡ್ರ್ ಮೊದಲೇ ಡೇಂಜರ್, ನಮ್ಮದೇ CNGನೇ ಡೇಂಜರ್ ಅಂತೀವಿ. ಅದು ಇದು LPG ಬೇರೆ ಹಾಸ್ಕೊಂಡ್ಬಂದಿದ್ದೀನಿ. ಕೆಳಗಡೆ ಒಂದು ಫ್ಲೋರ್ ಮ್ಯಾಟ್ ಹಾಕ್ಸ್ಬೇಕು ಗೈಸ್. ಫ್ಲೋರ್ನ ಹಾಕ್ಸೇ ಇಲ್ಲ, ಗಾಡಿ ತೊಗೊಂಡೋದಕ್ಕಿಂತ ಇಲ್ಲಿ ಹಾಕ್ಸ್ಕೊಂಡೇ ಇಲ್ಲ ಮ್ಯಾಟು. ಹಾಕ್ಸಿಲ್ಲ ಅಂತ ತುಂಬ ಕಷ್ಟ ಆಗುತ್ತೆ ಕ್ಲೀನ್ ಮಾಡೋದು. ಈ ವಾರದಲ್ಲಿ ಇದು ಮತ್ತು ಹೆಡ್ಲೈಟು ಎಲ್ಲ ಚೇಂಜ್ ಮಾಡಿಸ್ಬೇಕು. ಗೈಸ್ ಒದರ್ಕೊಂಡೆ. ಈ ಕಲ್ಲುಗಳದ್ದು ಒಂದು ತಲೆನೋವು ಗೈಸ್. ಇಲ್ಲಿ ನೋಡಿ ಈ ಥರ ಕಲ್ಲುಗಳು ಸಿಗಾಕೊಂಡ್ಬಿಡತ್ತೆ ಟೈರ್ಗಳಿಗೆ, ಪಂಚರ್ ಆಗ್ಬಿಡತ್ತೆ ನೋಡಿ. ಎಷ್ಟು ಸಿಗಾಕೊಂಡಿದೆ. ದೊಡ್ಡದೇ ತೆಗಿಬೋದು, ದೊಡ್ಡ ಕಲ್ಲನ್ನ ತೆಗಿಬೋದು. ಈ ಚಿಕ್ಕದವಲ್ಲ ಇವು ನೋಡಿ ಇಲ್ಲಿ. ಇವನ್ನೆಲ್ಲ ತೆಗಿಯೋಕ್ಕೆ ಆಗಲ್ಲ ಇವನ್ನೆಲ್ಲ. ಇವೆಲ್ಲ ಇದ್ರೆ ಹೆಂಗೆ ಗೊತ್ತಾ, ಪಂಚರ್ ಆಗೋಯ್ತವೆ ಗಾಡಿಗಳು ಬೇಗ ಟೈರುಗಳು. ಕೊಂಡೆ ಗೈಸ್ ನೋಡ್ರಿ, ಆಗಲೇ ಹೆಂಗಿತ್ತು ಅವ್ನು ಕೊಟ್ಟಾಗ. ಇವಾಗ ನೀಟಾಗಿ ಒದರ್ಕೊಂಡು. ಏನಕ್ಕಂದ್ರೆ ಏರ್ಪೋರ್ಟ್ ಡ್ಯೂಟಿಗಳೆಲ್ಲ ಬಂದ್ಬಿಟ್ರೆ ಪ್ಯಾಸೆಂಜರ್ಗಳು ಗಲೀಜಿದ್ರೆ ಸುಮ್ಮನೆ ಏನೋ ಅಸಹ್ಯ ಮಾಡ್ಕೊಂಡ್ಬಿಡ್ತೀವಿ. ಈಗ ನಾವೇ ಆದರೂ ಅಷ್ಟೇ, ಯಾವುದೋ ಒಂದು ಕ್ಯಾಬ್ ಎಮರ್ಜೆನ್ಸಿಗೆ ಕ್ಯಾಬ್ ಆಟೋನ ಬುಕ್ ಮಾಡ್ಕೊಂಡು ಹೋಗ್ಬೇಕಾರೆ ನೀಟಾಗಿರೋದು ಬಂದರೆ ಸ್ವಲ್ಪ ಫೀಲ್ ಚೆನ್ನಾಗಿರುತ್ತೆ. ಅದು ಗಲೀಜು ಬಂದುಬಿಟ್ರೆ ಯಾವ ಥರ ಆಗುತ್ತೆ ನಮಗೆ ಫೀಲ್, ಅದೇ ಥರ ಯಾರಿಗೂ ಆಗಬಾರ್ದು. ಮತ್ತು ನಮಗೂ ಕೂಡ ನಾವು ಓಡಿಸೋ ಗಾಡಿ ನೀಟಾಗಿರಬೇಕು. ಇಲ್ಲ ಅಂತ ನಾನು ಕೆಲಸ ಮಾಡೋಕ್ಕೆ ಮೂಡಿರಲ್ಲ. ಗಲೀಜಿರೋಂತೂ ನಾನು ಕೆಲಸನೇ ಮಾಡೋಕ್ಕೆ ಹೋಗಲ್ಲ ಅಂದ್ಕೊಳ್ರಿ. ಸುಮಾರು ಜನ ನೆನ್ನೆ ವೀಡಿಯೋ ನೋಡಿರ್ತೀರಾ, ಕಮೆಂಟ್ ಹಾಕಿರ್ತೀರಾ. ನಮ್ಮ ಮನೆ ಬರ ಹೆಂಗೈತೆ ಅಂತ ಹೇಳಿದ್ರು ಗೈಸ್. ದೇವ್ರು ಹೆಂಗೆ ಅಂದರೆ ಈ ಕಡೆ ಕೈಯಲ್ಲಿ ಕೊಡ್ತಾನೆ, ಈ ಕಡೆ ಕೈಯಲ್ಲಿ ಕಿತ್ಕೋತಾನೆ. ಆ ಥರ ನಾನು ಡ್ಯೂಟಿ ಮಾಡ್ಕೊಂಡು ಬಂದ 200 ರೂಪಾಯಿ ಜಾಸ್ತಿ ಕೊಟ್ಟಿರೋಕ್ಕೆ ಪ್ಯಾಸೆಂಜರು ಏನೋ ಒಂದಕ್ಕಾಗತ್ತೆ. ಯಾವ ನನ್ನ ಲೈಫಲ್ಲಿ ಅಂತಲ್ಲ, ಪ್ರತಿಯೊಬ್ಬರಿಗೂ ಈ ಅನುಭವ ಆಗಿರುತ್ತೆ. ಯಾರ್ಯಾರಿಗೆ ಆಗಿರೋದು ಕಮೆಂಟ್ ಮಾಡಿರಿ ಆಯಿತಾ. ಸಹಜ, ಏನು ಮಾಡೋಕ್ಕಾಗಲ್ಲ. ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಜೀವನ ನಡೆಯೋಲ್ಲ. ಏನಾಯಿತು ಅಂತ ಹೇಳಿದ್ರೆ, ಇಸ್ಕೊಂಡ್ಬಂದೆ. ನಮ್ಮ ಚಿಕ್ಕ ಮಗ ಇದ್ದಾನಲ್ಲ, ಸೊ ಅವ್ನಿಗೆ ಕೋಲ್ಡ್ ಇತ್ತು. 3 ದಿವಸದಿಂದ ಕೋಲ್ಡ್ ಇತ್ತು. ಕೋಲ್ಡ್ ಸಿರಪ್ ಎಲ್ಲ ಹಾಸ್ಪಿಟಲ್ ಕರ್ಕೊಂಡೋಗಿ ಕೋಲ್ಡ್ ಸಿರಪ್ ಎಲ್ಲ ಕೊಡಿಸಿದ್ದೆ. ಸೊ ನೆನ್ನೆ ಏನಾಯಿತು, ಇದ್ದಕ್ಕಿದ್ದಂಗೆ ಸಂಜೆಯಿಂದ ಪೂರ್ತಿ ಸುಸ್ತಾಗಿ ಶುರು ಆಗೋಯ್ತು. ನಿಂತ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ ಅವನಿಗೆ. ನಿಲ್ಸಿದ್ರೆ ಬಿದೋಗೋನು, ಮಲಗಿಸಿದ್ರೆ ಒಂಥರ ಜಾಸ್ತಿ ಒರ್ಲಾಡೋದು ಆ ಥರ ಎಲ್ಲ ಮಾಡ್ತಿದ್ದ, ಸುಸ್ತು ಬೀಳ್ತಿದ್ದ. ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋದು ಅಂದ್ಬಿಟ್ಟು ಆಸ್ಪತ್ರೆ ಕರ್ಕೊಂಡು ತೋರ್ಸೋಣ ಅಂದರೆ ಅಲ್ಲಿ ನೋಡಿದ್ರೆ ಮಾಡಿಸ್ಬೇಕು, ಒಂದು ಬ್ಲಡ್ ಮತ್ತು ಯೂರಿನ್ ಟೆಸ್ಟ್ ಮಾಡಿಸ್ಬೇಕು ಅಂದರು. ಸರಿ ಅಂದ್ಬಿಟ್ಟು ಅದು ಮಾಡಿಸಿದೆ.
ಸೊ ಅದು ಮಾಡಿಸಿದ್ ನೋಡಿದ್ವಿ ಅದ್ರಲ್ಲಿ ಏನೂ ಇಲ್ಲ. ಬ್ಲಡ್ ನಾರ್ಮಲ್ ಆಗಿ ನಾರ್ಮಲ್ ಆಗಿದೆ ರಿಪೋರ್ಟ್ ಆಯ್ತು. ಒಂದು 900-1000 ರುಪೀಸ್ ಹೋಯ್ತು ಯೂರಿನ್ ಟೆಸ್ಟ್ ಬ್ಲಡ್ ಟೆಸ್ಟ್ಗೆ. ಸಾಮಾನ್ಯದಿಂದ ಹಂಗೆ ಸುಸ್ತು ಬೀಳ್ತಾನಲ್ಲ ಅಂದ್ಬಿಟ್ಟು ಮೆಡಿಸನ್ ಹಂಗೆ ಒಂದೆರಡು ಸಿರಪ್ಗಳು ಕೊಟ್ಟರು. ಅದಕ್ಕೊಂದು 380-400 ರೂಪಾಯಿ. ಡಾಕ್ಟ್ರು ಫೀಸ್ ಒಂದು 150 ರೂಪಾಯಿ, ಒಂದು 500, ಒಂದೂವರೆ ಸಾವಿರ ರೂಪಾಯಿ ಅಲ್ಲೇ ಉಂಟೋಯ್ತು. ಸೊ ಆಯ್ತಾ, ನೀವು ನಿಜ ನಾವು ಅಂದ್ಕೊಳ್ತೀವಿ ನಮ್ಮ ಹತ್ರ ಗೈಸ್ ನಿಜ ತುಂಬಾ ಕಷ್ಟ ಇದೆ. ಅದು ಕ್ಯಾಬ್ ಇಟ್ಕೊಂಡು ದಿನ ಸಂಪಾದನೆ ದುಡ್ಕೊಂಡು ಆ ದುಡ್ಡನ್ನ ಸೇವಿಂಗ್ಸ್ ಅಂತ ಮಾಡೋದು ತುಂಬಾನೇ ಕಷ್ಟ ಇದೆ. ಏನಕ್ಕಂದ್ರೆ ಸುಮಾರು ಜನ ಹೇಳ್ತಾರೆ ಹೊಸ ಕ್ಯಾಬ್ ಹಾಕೊಂಡು ಬರ್ಬೋದಾ, ಹಂಗೆ ಹಿಂಗೆ ಮಾಡ್ಬೋದಾ ಅಂತ. ಬರೋದಲ್ಲ ಗೈಸ್, ನೀವು ಮಾಡೋ ಸಂಪಾದನೆ ನಿಮ್ಮ ಹತ್ರ 1 ರೂಪಾಯಿ ಉಳಿಯಲ್ಲ ಆಯ್ತಾ. ದೇವರು ಈ ಕೈ ಕೊಡ್ತಾನೆ, ಈ ಕಡೆ ಕಿತ್ಕೊತ ನೋಡಿದ್ರಲ್ಲ ನೀವೇ. ನೆನ್ನೆ ಅಷ್ಟು ಚೆನ್ನಾಗಿ ಪ್ಯಾಸೆಂಜರ್ ಖುಷಿಯಿಂದ ಕೊಟ್ಟರು, ನೋಡಿದ್ರೆ ಅದು ಬಂದು ಸಂಜೆ ಅಷ್ಟೊತ್ತಿಗೆ ಅದು ವಾಪಸ್ ಖಾಲಿ ಆಯಿತು. ಸೊ ಈ ಥರ ಮನೆ ಬರೋ ಇಲ್ಲ. ತಿಂಡಿನೂ ಮಾಡಿಲ್ಲ ಗೈಸ್. ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಶರ್ಟ್ ಹಾಕೊಂಡು ಬಂದಿದ್ದೀನಿ. ನಾನು ಪ್ಯಾಂಟ್ ನೋಡ್ರಿ, ನೈಟ್ ಪ್ಯಾಂಟಲ್ಲಿ ಬಂದಿರೋದು. ಸುಮಾರು ಜನ ಬೈಕ್ ಹೋಗ್ಬಿಟ್ರೆ ಆಮೇಲೆ ನೈಟ್ ಪ್ಯಾಂಟ್ ಹಾಕೊಂಡು ಮಾಡ್ತಾರೆ ಅಂತ. ಯಾವಲ್ಲ ಅಪರೂಪಕ್ಕೆ ಆ ಥರ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ದಿನಾನೇ ನೈಟ್ ಪ್ಯಾಂಟು ನೈಟ್ ಡ್ರೆಸ್ ಹಾಕೊಂಡು ಡ್ಯೂಟಿ ಮಾಡೋ ತಪ್ಪು. ಸೊ ಇವತ್ತು ನಾನು ಅರ್ಜೆಂಟಲ್ಲಿ ಬಂದಲ್ಲ, ಹಂಗೆ ಕಾಕಿ ಶರ್ಟ್ ಒಂದು ಹಾಕೊಂಡು ನೈಟ್ ಪ್ಯಾಂಟಲ್ಲಿ ಓಡ್ ಬಂದೆ. ಸೊ ಟೈಮ್ ಬಂದು ಅದು ಹತ್ರ ಒಂದು 11:40 ಆಯಿತು ಗೈಸ್. ತಿಂಡಿನೂ ಮಾಡಿಲ್ಲ. ಸೊ ಇಲ್ಲೇ ಅಪೋಸಿಟ್ ಒಂದು ಹೋಟ್ಲಿದೆ ನೋಡಿ ಅಲ್ಲಿ. ಸೊ ಹೋಟ್ಲಿದೆ ಇಲ್ಲಿ. ಸೊ ಬನ್ನಿ ಹೋಗಿ ತಿಂಡಿ ಮಾಡಿಕೊಂಡು ಆಮೇಲೆ ಡ್ಯೂಟಿ ನೋಡೋಣ ಯಾವ್ದು ಕೊಡ್ತಾನೆ ಏನು ಇರ್ತ ಅಂತ. ಒಂದು ದೋಸೆ ಯಾವುದು ಮಸಾಲೆ ಇಲ್ಲ? ಹಾಂ ಅದೇ ಕೊಡು, 1 ಪ್ಲೇಟು. ಸಾಕು ಯಾವುದು ಹಾಕೋಣ, ಮಸಾಲೆ ವಡೆ ಹಾಕೋಣ. ಸಾಕು ತಿಂಡಿ ಮಾಡಿಕೊಂಡು ಬಂದೆ. ತಿಂಡಿ ತಿನ್ಕೊಂಡು ದೋಸೆ ವಡೆ ಮತ್ತು ಟೀ ತಿಂಡಿ. ಬಿಸಿಲು ಅಂದ್ಕೊಡಿ ಯಾವ ರೇಂಜಿಗೆ ಹೊಡಿತೈತೆ ಅಂದರೆ ಮಳೆನೂ ಬರ್ತಿಲ್ಲ. ಅದೇನಕ್ಕಿಂತ ಗೊತ್ತಿಲ್ಲ. ಒಟ್ಟಲ್ಲಿ ಮಳೆ ಪಕ್ಕ ಬರುತ್ತೆ ಈ ತಿಂಗಳಲ್ಲಿ. ಅಷ್ಟರೊಳಗಡೆ ಯಾರು EMI ಹೊಂದ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಆ ಡೇಟ್ ತನಕ ಕಾಯೋದಲ್ಲದೆ ಆದಷ್ಟು ಬೇಗ EMIಗಳನ್ನ ಹೊಂದ್ಕೊಳ್ರಿ. ಏನಕ್ಕಂದ್ರೆ ಮಳೆ ಬಂದರೆ ಯಾವ ರೇಂಜಿಗೆ ಬರತ್ತಂದ್ರೆ ಹತ್ರ ಪಕ್ಕ ಈ ಮಳೆಗಾಲ ಬಂದರೆ ಒಂದು ವಾರ ಆದರೂ ಬಿಡ್ತೀನಿ, ಒಂದಿನ ಬಿಟ್ಟಾಗ ಒಂದಿನ ಆದರೂ ನೆಕ್ಸ್ಟ್ ಲೆವೆಲ್ ಮಳೆಗಳು ಹೊಡೆಯುತ್ತೆ. ಆ ಟೈಮಲ್ಲಿ ನೀವು ಗಾಡಿ ಎತ್ಕೊಂಡು ಡ್ಯೂಟಿಗಳಂತೂ ಮಾಡೋಕ್ಕಾಗಲ್ಲ. ನಾನು ಅಷ್ಟೇ ಈ ಮಂತ್ EMI, ನೆಕ್ಸ್ಟ್ ಮಂತ್ EMIನೂ ಅಡ್ವಾನ್ಸಾಗಿ ಕಟ್ಬಿಡ್ತೀನಿ ನಾನು ಕಾರ್ದು. ಮಳೆಗಾಲದಲ್ಲಿ ಯಾವುದೂ ನಂಬ್ಕೊಳ್ಳೋಕ್ಕಾಗಲ್ಲ ಆಯಿತಾ. ಯಾವ ಥರ ಡ್ಯೂಟಿ ಮಾಡ್ತೀವಿ, ಎಷ್ಟು ಡ್ಯೂಟಿಗಳು ಮಾಡ್ತೀವಿ ಅಂತ ಗೊತ್ತಿರಲ್ಲ ಮಳೆ ಟೈಮಲ್ಲಿ. ಸೊ ಅದರಿಂದ ಇವತ್ತು ಇನ್ನೊಂದು ಯಾವ್ದಾದ್ರು ಡ್ಯೂಟಿ ಏರ್ಪೋರ್ಟ್ ಕಡೆ ಎತ್ಕೊಂಡು ಹೋಗ್ತೀನಿ ಗೈಸ್. ಅಷ್ಟೇ ಎಲ್ಲ ರೀಚಾರ್ಜ್ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಏನಕ್ಕಂದರೆ ತಿರುಗಿ ಇವತ್ತು ನೈಟ್ ನಾನು ಡ್ಯೂಟಿ ಮಾಡೋದ್ರಿಂದ ನಾಳೆ ಎಲ್ಲ ಆಲ್ಮೋಸ್ಟ್ ನಾನು ನಾಳೆ ನಾಡಿದ್ದು ಶನಿವಾರ ಭಾನುವಾರ ಸೋಮವಾರ ಆಲ್ಮೋಸ್ಟ್ ಸ್ವಲ್ಪ ಲಾಗಿನ್ ಅವರ್ಸ್ ಇದ್ದು ಡ್ಯೂಟಿ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನೈಟ್ ಬಂದರೆ ಮಿನಿಮಮ್ ಒಂದು 16 ಅವರ್ ಲಾಗಿನ್ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ನೈಟ್ ಬಂದರೆ. ಸೊ ಅದರಿಂದ ಇವಾಗ ರ್ಯಾಪಿಡೋದಲ್ಲೇ ಡ್ಯೂಟಿ ಆನ್ ಆಗೇ ಇದೆ ರ್ಯಾಪಿಡೋ. ಈಗ ತಿಂಡಿ ಮಾಡ್ಬೇಕಾದ್ರೆ ಯಾವುದೋ 1-2 ಡ್ಯೂಟಿ ಬಂತು ಅಷ್ಟೇ. ಮೆಜೆಸ್ಟಿಕ್ ಒಂದು ಬಂತು, ಇನ್ನೊಂದು ಯಾವುದೋ ಒಂದು ಡ್ಯೂಟಿ ಬಂದಿತ್ತು ಅಷ್ಟೇ, ತಗೊಳ್ಳಿಲ್ಲ. ಸೊ ಅದಕ್ಕೆ ಓಲಾನ ರೀಚಾರ್ಜ್ ಮಾಡ್ಕೊಳ್ಳೋಣ. ಈಗ 12 ಗಂಟೆ ಕರೆಕ್ಟಾಗಿ ಇವಾಗ ರೀಚಾರ್ಜ್ ಮಾಡ್ಕೊಂಡ್ರೆ ನಾಳೆ ಬೆಳಗ್ಗೆ 12 ಗಂಟೆ ತನಕ ಇರುತ್ತೆ. ಅದು ಹೆಂಗಿದ್ರು ನಾಳೆ ಜಾಸ್ತಿ ಹೊತ್ತು ಮಾಡೋದ್ರಿಂದ ಡ್ಯೂಟಿ ಅದು ಆಗುತ್ತೆ ಹಂಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ರೀಚಾರ್ಜ್ ಮಾಡಿಕೊಂಡು ನೆಕ್ಸ್ಟ್ ಯಾವ ಡ್ಯೂಟಿ ಸಿಗುತ್ತೆ ನೋಡೋಣ ಗೈಸ್. ಎಲ್ಲ ರೀಚಾರ್ಜ್ ಮಾಡಿಕೊಂಡೆ. ಓಲಾಗ ಏನು ಮಾಡ್ಬಿಡೋಣ ಅಂತ ಹೇಳಿದ್ರೆ ಸಬ್ಸ್ಕ್ರಿಪ್ಷನ್ ಫೀಸ್ ಬಂದ್ಬಿಟ್ಟು ನಾನು 99 ರೂಪಾಯಿ ಇಕ್ಕಿದ್ದೆ ಒಂದು ದಿನಕ್ಕೆ 24 ಅವರ್ಸ್ಗೆ. ಬಟ್ ಇವಾಗ ಏನು ಮಾಡಿದ್ದಾನೆ 149 ರೂಪಾಯಿ ಮಾಮೂಲಿ ಹಳೆ ರೇಟ್ ಏನಿತ್ತು ಅದನ್ನೇ ಮಾಡ್ಬಿಟ್ಟವನೆ. ಈಗ ರೀಚಾರ್ಜ್ ಮಾಡಿದ್ನಲ್ಲ 149 ರೂಪಾಯಿ ಕಟ್ ಮಾಡ್ಕೊಂಡಿದ್ದಾನೆ. ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡ್ಬೋದು. ಆ್ಯಕ್ಚುಲಿ ಅವನೇ ನಂಗೆ ಕೊಡಬೇಕಿತ್ತು, ವ್ಯಾಲೆಟಲ್ಲಿ ಬ್ಯಾಲೆನ್ಸ್ ಇತ್ತು ಕೊಡಬೇಕಾಗಿರೋದು, ಅದರಲ್ಲೇ ಮ್ಯಾನೇಜ್ ಆಯಿತು. ಮತ್ತು ನೆನ್ನೆ ಡ್ಯೂಟಿ ಮಾಡಿದ್ನಲ್ಲ ಅದರಲ್ಲಿ ಬಂದ್ಬಿಟ್ಟು ಯಾವುದೋ ಒಂದು 3-4 ಟ್ರಿಪ್ ಮಾಡಿದ್ನಲ್ಲ. ಸೊ ಅದ್ರದ್ದು ಇನ್ಸೆಂಟಿವ್ ಅಂದ್ಬಿಟ್ಟು ಹಾಕಿದ್ದಾನೆ. ಅದನ್ನು ಕೂಡ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡ್ಬೋದು ನೀವು ಗೈಸ್. ನಿಮ್ಮ ಹತ್ರ ಮಾತಾಡ್ಕೊಂಡು ಏರ್ಪೋರ್ಟ್ ಡ್ಯೂಟಿ ಒಂದು 1134 ರೂಪಾಯಿ ಅಂತ ಕೊಟ್ಟಿದ್ದ. ಮಾತಾಡ್ಕೊಂಡು ಅದು ಹೋಯ್ತು ಗೈಸ್. ಅದೊಂದು ಹೇಳ್ಬಿಡ್ತೀನಿ, ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ಗೈಸ್. ವಿಡಿಯೋ ಮಾಡ್ತಾ ಕುತ್ಕೊಂಡು ಡ್ಯೂಟಿ ಬಿಡಬೇಕಾಗತ್ತೆ. ನಾನು ನೆನ್ನೆ ಡ್ಯೂಟಿ ಮಾಡಿದ್ನಲ್ಲ ಅದರಲ್ಲಿ ಒಂದು 3-4 ಟ್ರಿಪ್ ಕಂಪ್ಲೀಟ್ ಮಾಡಿರೋದಕ್ಕೆ 150 ರೂಪಾಯಿ ಇನ್ಸೆಂಟಿವ್ ಆ್ಯಡ್ ಮಾಡಿದ್ದಾನೆ. ನಂಗೆ ಗೊತ್ತಿರಲಿಲ್ಲ, ಇವಾಗ ಬೆಳಗ್ಗೆ ಬಂದು ಆ್ಯಡ್ ಆಗೈತೆ ವ್ಯಾಲೆಟ್ಗೆ. ಅದು ಯಾವುದು ಸ್ಲ್ಯಾಬ್ ಯಾವುದು ಕಂಪ್ಲೀಟ್ ಮಾಡಲಿಲ್ಲ ನಾನು ನೆನ್ನೆ ಓಲಾದಲ್ಲಿ. ಬಟ್ ಅದಂಗೆ ಇನ್ಸೆಂಟಿವ್ ಹೋಗ್ಬಿಟ್ಟು ಕೊಟ್ಟಿದ್ದಾನೆ ನನಗಂತೂ ಗೊತ್ತಿಲ್ಲ. ಟೈಮ್ ಬಂದು ಹತ್ತತ್ರ ಈಗ 12:53.
ಎರಡು ಡ್ಯೂಟಿ ಓಡೋದ್ರಲ್ಲಿ ಏರ್ಪೋರ್ಟ್ ಡ್ಯೂಟಿ ಬಂತು, ಒಂದು 1100 ಚಿಲ್ಲರೆ ಒಂದು ಬಂತು. ಅದು ಅಕ್ಸೆಪ್ಟ್ ಮಾಡಿ ಗಾಡಿನ ಒಂದು 2 ಮೀಟರ್ ಮೂವ್ ಮಾಡಿಲ್ಲ, ಕ್ಯಾನ್ಸಲ್ ಮಾಡ್ದ. ಸೊ ಇವಾಗ ತಿರ್ಗಾ ಏರ್ಪೋರ್ಟ್ ಡ್ಯೂಟಿ ಬಂತು, 880 ರೂಪಾಯಿ ತೋರಿಸ್ತಾ. ಸುಮ್ಮನೆ ಯಾಕೆ ಕುತ್ಕೊಳ್ಳೋದು ಅಂದ್ಬಿಟ್ಟು ಎತ್ಕೊಂಡೆ. ಅದು ಅಸೈನ್ ಆಯ್ತು. ಗಾಡಿ ಕೀನ್ ಆನ್ ಮಾಡೋ ಅಷ್ಟಕ್ಕೆ ಪಟ್ಟದ್ ತಿರ್ಗಿ ಇನ್ನೊಂದ್ಸಲ ಕ್ಯಾನ್ಸಲ್ ಮಾಡ್ದ. ಹಂಗಾಯ್ತು. ಯಾವ್ದು ಡ್ಯೂಟಿ ಬಂತು, ಸ್ಮಾಲ್ ಬುಕ್ಕಿಂಗ್ಗಳ ಯಾವ್ದು ತಗೊಳ್ತಿಲ್ಲ ಗೈಸ್. ಹೊಂಟೋಣ ಏರ್ಪೋರ್ಟ್ಗೆ ಹೋಗಿ ಮನೆಗೆ ಹೋಗ್ಬೋಣ, ತಿರ್ಗಿ ನೈಟ್ ಬರಬೇಕಲ್ಲ ವಾಪಸ್ಸು, ರೆಸ್ಟ್ ಮಾಡಿ ಬರೋಣ. ಇಲ್ಲಿ ನೈಟ್ ಡ್ಯೂಟಿ ಮಾಡೋಕ್ಕಲ್ಲ, ಕಂಟಿನ್ಯೂಸ್ ಆಗಿ ಮಾಡಿದ್ರು ಇವಾಗ ಅಂದ್ಬಿಟ್ಟು ಅಂದ್ಕೊಂಡು ಈಗ ವೆಯ್ಟ್ ಮಾಡ್ತೀನಿ ಏರ್ಪೋರ್ಟ್ ಡ್ಯೂಟಿಗೆ. ಯಾವುದು ಬೀಳ್ತಿಲ್ಲ, ಬಿದ್ದರೂ ಎಲ್ಲ ಕ್ಯಾನ್ಸಲ್ ಮಾಡ್ತಾವ್ರೆ. ಸೊ ಲೊಕೇಶನ್ ಬಂದ್ಬಿಟ್ಟು ನೋಡ್ಬೋದು, ಮಳೆ ಬರಂಗೆ ಎಲ್ಲ ಮೋಡ ಮುಚ್ಕೊಂಡೈತಿ. ಇವಾಗ ಬೆಳಗ್ಗೆ ನಾನು ಬರ್ಬೇಕಾದ್ರೆ ಬಂದ್ಬಿಟ್ಟು ಬಿಸಿಲಿತ್ತು, ಇವಾಗ ನೋಡಿದ್ರೆ ಮೋಡ ಮುಚ್ಕೊಂಡು ಕೂತೈತೆ. ಸೊ ಇಲ್ಲೇ ಗಾಡಿ ಸೈಡ್ ಹಾಕೊಂಡಿದ್ದೀನಿ. ಸ್ನೇಹಿತರೆ, ಒಂದು ಏರ್ಪೋರ್ಟ್ ಡ್ಯೂಟಿ ಕೂಡ ತಿರ್ಗಿ ಓಲಾದಲ್ಲಿ ಬಡ್ಡಿ ಮಗ 2.5 ಕಿಲೋಮೀಟರ್ ಪಿಕಪ್ ಹತ್ತತ್ರ ಬಂದ್ಬಿಟ್ಟೆ ನಾನು. ಹತ್ತತ್ರ ಇನ್ನೊಂದು 500 ಮೀಟರ್ ಇತ್ತು ನೋಡಿ. ಇಲ್ಲಿ ಮಳೆ ಬರ್ತೈತೆ, ಇಲ್ಲಿ ಬಂದರೆ ಕ್ಯಾನ್ಸಲ್ ಮಾಡ್ಬಿಟ್ಟು ಇನ್ನು 500 ಮೀಟರ್ ಇತ್ತು, ಕ್ಯಾನ್ಸಲ್ ಮಾಡಾಕ್ತವ್ರೆ. ಕಚರ ನಮ್ಮ ಮಕ್ಕಳು ಯಾಕೋ ಫೇಕ್ ಡ್ಯೂಟಿಗಳು ಅಂತ ಅನಿಸ್ತೈತಿದ್ದು. ನಮ್ಮ ಕಿತಾಪತಿ ಡ್ರೈವರ್ಗಳೇ ಕುತ್ಕೊಂಡು ಕೆಲಸಗಳಿದೆ ಮಾಡ್ತಾ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. 1290 ರೂಪಾಯಿ ಬಂದಿತ್ತು ಗೈಸ್ ಡ್ಯೂಟಿ ಓಲಾದು. ಎತ್ಕೊಂಡು ಬಂದು ಇನ್ನೊಂದು 500 ಮೀಟರ್ ಇತ್ತು, ಕ್ಯಾನ್ಸಲ್ ಮಾಡಾಕ್ತಾವೆ. ಇವಾಗ ಮಳೆ ಶುರು ಆಯ್ತು ನೋಡಿ ಅಲ್ಲಿ ಗೈಸ್. ಇವಾಗ ಬಂದ್ಬಿಟ್ಟು ಟೈಮು 2:15 ಇಲ್ಲ 2:15. ಸೊ ಮಳೆ ಬಂದು ನಿಂತ್ಕೊಂಡಿದ್ದೆ, ಡ್ಯೂಟಿಗಳು ಬರ್ತಿಲ್ಲ. ನಿದ್ದೆ ಮಾಡಿದ್ದೆ, ನಾನು ಮಲಗಿದ್ದೆ. ಹೆಂಗಿದ್ರು ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಮಲ್ಕೊಂಡಿದ್ದೆ ಗೈಸ್ ಆಯ್ತಾ. ಯಾವ ಡ್ಯೂಟಿಗಳು ಬಂದಿಲ್ಲ, ಮಲ್ಕೊಂಡಿದ್ದೆ. ತುಂಬ ನಿದ್ದೆ ಏನು ಮಾಡಿಲ್ಲ. ಡ್ಯೂಟಿ ಬಂದರೆ ಎದ್ದಿದ್ದು ನೋಡ್ತಿದ್ದೆ. ಒಂದು 2 ಡ್ಯೂಟಿ ಬಂತು. ಅದು ಆಲ್ಮೋಸ್ಟ್ 1 ಅವರ್ಗೆ ಡ್ಯೂಟಿಗಳು ಸ್ಟಾಪ್ ಆಗ್ಬಿಡುತ್ತೆ. ನಮ್ಮ ಯಾತ್ರಿ ಓಲಾ ರ್ಯಾಪಿಡ್ ಯಾವುದೋ ಡ್ಯೂಟಿ ಇಲ್ಲ ಗೈಸ್. ಸೊ ಇಲ್ಲಿಂದ ಮೂವ್ ಮಾಡ್ಕೊಂಡು ಹೋಗೋಣ ಮುಂದೆ ಅಂದ್ಕೊಂಡಿದ್ದೀನಿ. ನಾನು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದು, ಡ್ಯೂಟಿ ಮಾಡೋದು ಬೇಡ ಅಂತ. ಏನಕ್ಕೆ ನೈಟ್ ಡ್ಯೂಟಿ ಮಾಡಬೇಕಲ್ಲ, ಇವಾಗಲೇ ಸ್ಟ್ರೈನ್ ಆಗ್ಬಿಟ್ಟು ನೈಟ್ ಡ್ಯೂಟಿ ಮಾಡೋಕ್ಕಾಗಲ್ಲ. ಅದು ನಾಳೆಯಿಂದ 1 ಅವರ್ ಲಾಗಿನ್ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಂದ್ಬಿಟ್ಟು ಮೂವ್ ಮಾಡೋಣ. ಯಾವ ಏರ್ಪೋರ್ಟ್ ಡ್ಯೂಟಿಗಳು ಬಂದರೆ ಹೋಗ್ಬೋಣ ಮನೆಗೆ ಅಂದ್ಕೊಂಡು. ಏರ್ಪೋರ್ಟ್ ಡ್ಯೂಟಿಯಲ್ಲಿ ಯಾವ ಡ್ಯೂಟಿನೂ ಬರ್ತಿಲ್ಲ ಗೈಸ್. ಸೊ ಮೂವ್ ಮಾಡ್ಕೊಂಡು ಮುಂದೆ ಹೋಗ್ತೀನಿ. 733 ಓಲಾ ಹಾಂ. ಫೈನಲಿ ಈಗ ಟೈಮ್ ಬಂದ್ಬಿಟ್ಟು 3 ಗಂಟೆಗೆ ಒಂದು ಏರ್ಪೋರ್ಟ್ ಡ್ಯೂಟಿ ಬಿದ್ದೈತೆ. ಇದು ಬಂದ್ಬಿಟ್ಟೆ ಏನು ಕೊಟ್ಟ ಪ್ಯಾಸೆಂಜರ್ ಹತ್ರ ಬಂದು ಅಪಾಯಿಂಟ್ಮೆಂಟ್ ಹೋಗ್ತೇನೆ ಪಿಕಪ್ಗೆ. ಕೊಟ್ಟ ಕನ್ಫರ್ಮ್ ಆಯಿತು ಗೈಸ್. ಇದು ಸ್ವಲ್ಪ ರೆಸ್ಟ್ ಮಾಡ್ದಂಗೆ ಆಯಿತು. ಈಗ ಏರ್ಪೋರ್ಟ್ ಎತ್ಕೊಂಡು ಮನೆಗೆ ಹೋಗೋದು. ಈಗ ಡ್ರಾಪ್ ಮಾಡ್ಬಿಟ್ಟು ಇಲ್ಲಿ ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಸುಮಾರು ಜನ ಅಂದ್ಕೊಂಡಿರ್ತೀರಾ ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಬಟ್ ಈ ಏರ್ಪೋರ್ಟ್ಗೆ ಡ್ರಾಪ್ ಮಾಡಿಲ್ಲ, ಆದ್ರೂ ದೇವನಹಳ್ಳಿಗೆ ಕರ್ಕೊಂಬಂದು ಡ್ರಾಪ್ ಮಾಡ್ತೀವಿ. ಹಾಕಿ 1062 ರೂಪಾಯಿ ಕೊಟ್ಟವನೆ. ಇವಾಗ ಟೈಮ್ ಬಂದ್ಬಿಟ್ಟು 5:15. ಬರೋ ರೆಸ್ಟ್ ಮಾಡಿಕೊಂಡು ಹತ್ತತ್ರ 100 ಕಿಲೋಮೀಟರ್ ಇದ್ದ, 52 ಕಿಲೋಮೀಟರ್ ಡ್ರಾಪ್ ಇದು. ಅಲ್ಲೇ ಫಸ್ಟ್ನದು ಹೋಗಿದ್ದಲ್ಲ, ಅದು ಬಂದ್ಬಿಟ್ಟು 50, ಟೋಟಲ್ 102 ಕಿಲೋಮೀಟರ್. ಬ್ರೇಕ್ ಹಿಡಿದ್ರೆ ಒಂಥರ ಸೌಂಡ್ ಬರ್ತೈತಿ. ಏನಾಗೈತೆ ಅಂತ ಗಾಡಿ ಚೆಕ್ ಮಾಡ್ಬೇಕು ಒಂದ್ಸಲ. ಬ್ರೇಕ್ ಹಿಡಿದ್ರೆ ಒಂಥರ ಪಟ ಅಂತ ಸೌಂಡ್ ಬರ್ತೈತೆ ಲೈಟಾಗಿ ಹಿಂದ್ಗಡೆ. ಪಂಚರ್ ಆಗೈತಾ ಅಥವಾ ಬ್ರೇಕ್ ಏನಾದ್ರು ಹೋಗೈತಾ, ಏನು ಕತೆ, ಅಥವಾ ಬ್ರೇಕ್ ಶೂ ಹೋಗೈತಾ ಗೊತ್ತಿಲ್ಲ. ಸೊ ಚೆಕ್ ಮಾಡಿಬಿಟ್ಟು ನೋಡ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಏನಕ್ಕಂದರೆ ರೆಸ್ಟ್ ಮಾಡಬೇಕು. ತಿರ್ಗಿ 11 ಗಂಟೆ 12 ಗಂಟೆಗೆ ಡ್ಯೂಟಿ ಆನ್ ಮಾಡ್ಕೊಂಡು ಆಲ್ಮೋಸ್ಟ್ 15ರಿಂದ 16 ಅವರ್ ಲಾಗಿನ್ ಇರಬೇಕು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಗಾಡಿಗೆ ಸ್ವಲ್ಪ ರೆಸ್ಟ್ ಕೊಟ್ಟು ನಾನು ರೆಸ್ಟ್ ಮಾಡಿ ಊಟ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಸೊ ವಿಡಿಯೋ ಶುರು ಮಾಡ್ತೀನಿ. ಸೊ ಸಿಗೋವಾಗ ಟೇಕ್ ಕೇರ್, ಸಿ ಯು, ಬಾಯ್.